ಹಲೋ ಸ್ನೇಹಿತರೆ, ಜಿ ಕನ್ನಡದ ಸರಿಗಮಪ ಶೋ ಮುಕ್ತಾಯವಾಗಿದ್ದು ಶಿವಾನಿ ಸ್ವಾಮಿ ಗೆಲುವು ಪಡೆದುಕೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಷಯನೇ. ಈ ಸೀಸನ್ ನಲ್ಲಿ ಬಾಳು ಬೆಳಗುಂದಿ ಬಹಳ ಸದ್ದು ಮಾಡಿದ್ದರು. ಆದರೆ ಅವರು ಫಿನಾಲೆ ವೇದಿಕೆಯ ಮೇಲೆಯೇ ಕಣ್ಣೀರು ಹಾಕಿದ್ದರು. ಅದಕ್ಕೆ ಕಾರಣ ಏನಂತ ಗೊತ್ತಾ? ಸರಿಗಮಪ ಸೀಸನ್ 21ರ ಸ್ಪರ್ಧಿಯಾಗಿದ್ದ ಹಾವೇರಿಯ ಬಾಳು ಬೆಳಗುಂದಿ ಈ ಸೀಸನ್ ನ ಫಿನಾಲೆ ತಲುಪಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಹವಾ ಸೃಷ್ಟಿಸಿರುವ ಬಾಳು ಬೆಳಗುಂದಿ ಈ ಬಾರಿ ಸರಿಗಮಪ ಶೋಗೆ ಬಂದಿದ್ದು ಅವರ ಫ್ಯಾನ್ಸ್ಗೆ ಖುಷಿ ನೀಡಿತ್ತು. ಆದರೆ ಈ ಮಧ್ಯ ಒಂದಷ್ಟು ಮಂದಿ ಬಾಳು ಬೆಳಗುಂದಿಗೆ ಸಂಗೀತ ಗೊತ್ತಿಲ್ಲ, ಒಂದು ಸ್ವರನು ಹಾಡೋಕೆ ಬರಲ್ಲ, ಇವನ್ಯಾಕೆ ಫಿನಾಲೆಗೆ ಹೋಗ್ಬೇಕು ಎಂದು ಕೊಂಕು ಮಾತಿನಿಂದ ಚುಚ್ಚಿದ್ದರಂತೆ. ಅದನ್ನು ಹೇಳಿಕೊಂಡು ಬಾಳು ಬೆಳಗುಂದಿ ಸರಿಗಮಪ ಫಿನಾಲೆ ವೇದಿಕೆಯಲ್ಲಿ ಕಣ್ಣೀರು ಹಾಕಿದ್ದಾರೆ. ಬಾಳು ಬೆಳಗುಂದಿ ಹೇಳಿದ್ದೇನು? ಒಂದಿಷ್ಟು ದಿನದಿಂದ ನಾನು ನೋಡುತ್ತಿದ್ದೇನೆ, ಇವನಿಗೆ ಸಂಗೀತ ಗೊತ್ತಿಲ್ಲ, ಒಂದು ಸ್ವರ ಹಾಡೋಕೆ ಬರೋದಿಲ್ಲ, ಇವನ್ಯಾಕೆ ಫಿನಾಲೆಗೆ ಬರಬೇಕು, ಇವನನ್ನ ಯಾಕೆ ಇಲ್ಲಿ ತನಕ ಕರ್ಕೊಂಡು ಬರಬೇಕು ಅಂತ ಕೆಲವರು ಮಾತನಾಡ್ತಾ ಇದ್ರು. ಮನಸ್ಸಿಗೆ ಬಹಳ ನೋವು ಆಗೋ ತರ ಮಾತನಾಡ್ತಿದ್ರು. ಆ ಸಂದರ್ಭದಲ್ಲಿ ಹೇಮಂತ್ ಸರ್ ನನಗೆ ಸ್ವರಗಳನ್ನ ಹಾಕಿ ಕೊಟ್ರು, ಎಲ್ಲಿ ಆ ಸ್ವರಗಳಿಗೆ ನನ್ನಿಂದ ಮೋಸ ಆಗುತ್ತೇನೋ ಅಂತ ಗಿಲ್ಟ್ ಕಾಡಿತು ಅಂತ ಎಲ್ಲರ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಬಾಳು ಬೆಳಗುಂದಿ. ಸ್ವರಗಳನ್ನ ಹಾಡಿದ್ರೆ ಮಾತ್ರ ಸಂಗೀತಗಾರ ಅನ್ನೋದೆಲ್ಲ ಇಲ್ಲಪ್ಪ. ಸಂಗೀತ ಅನ್ನೋದು ಬಹಳ ಪವಿತ್ರವಾದುದು ಎಂಬುದು ನಮ್ಮ ಭಾವನೆ. ಸ್ವರ, ಶ್ರುತಿ, ಲಯ, ಶಾಸ್ತ್ರ ಇವೆಲ್ಲವೂ ಸಂಗೀತಕ್ಕೆ ಪೂರಕವಾಗಿವೆ. ಇದನ್ನೆಲ್ಲ ಕಲಿತು ನಾವು ಇನ್ನಷ್ಟು ಬೆಳೆಯಬಹುದು. ಸ್ವರಗಳನ್ನ ಹಾಡಿದ ಮಾತ್ರಕ್ಕೆ ದೊಡ್ಡ ಸಂಗೀತಗಾರ ಅನ್ನೋದೆಲ್ಲ ಇಲ್ಲ. 500 ಜನ ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳಿರಬಹುದು, ಆದರೆ ಹೊರಗಡೆ 10 ಲಕ್ಷ ಜನ ನಿನ್ನ ಹಾಡುಗಳನ್ನ ಕೇಳುವುದಕ್ಕೆ ಕಾಯ್ತಾ ಇದ್ದಾರೆ. ಜೀವನದಲ್ಲಿ ನಮ್ಮನ್ನ ಹೊಗಳುವವರು ತೆಗಳುವವರು ಇದ್ದೇ ಇರ್ತಾರೆ, ಹಂಗಂತ ನಾವು ನಿಲ್ಲೋದಕ್ಕೆ ಆಗುತ್ತಾ ಎಂದು ವಿಜಯ್ ಪ್ರಕಾಶ್ ಅವರು ಹೇಳಿದ್ದಾರೆ. ಇನ್ನು ಎಲ್ಲರ ಬಾಯಿ ಮುಚ್ಚಿಸು ಎಂದ ವಿಪಿ ಸರ್. ಹೌದು, ಭಗವಂತ ನಿನಗೆ ಕೊಟ್ಟ ಶಕ್ತಿಯನ್ನು ನೀವು ಉಪಯೋಗಿಸಿಕೊಂಡಿದ್ದೀಯ. ಬಾಳು ಬೆಳಗುಂದಿ ನೀನು ದೊಡ್ಡ ಸ್ಫೂರ್ತಿ. ನಿನ್ನ ನೋಡಿ 1000 ಜನ ನಾನು ನಿನ್ನಂತೆ ಸರಿಗಮಪಗೆ ಹೋಗಬೇಕು ಎಂದು ಆಸೆ ಪಡ್ತಾರೆ. ನೀನು ಹತ್ತು ಬಿಟ್ಟರೆ ಅವರೆಲ್ಲರೂ ಸುಸ್ತಾಗಿ ಬಿಡ್ತಾರೆ. ನೀನು ಕಲಿಯುವುದಕ್ಕೆ ಪ್ರಾರಂಭಿಸಿದ್ದೀಯ, ಚೆನ್ನಾಗಿ ಕಲಿ. 2 ವರ್ಷ ಬಿಟ್ಟು ನೀನು ಸ್ವರಗಳನ್ನ ಹಾಡು. ಈ ರೀತಿ ಚುಚ್ಚಿ ಮಾತನಾಡುವವರನ್ನೆಲ್ಲ ಸೈಲೆಂಟ್ ಆಗಿ ಮಾಡಿಸುವಂತ ಹೇಳುವುದಕ್ಕೆ ಇಷ್ಟಪಡ್ತೀನಿ ಎಂದು ವಿಜಯ್ ಪ್ರಕಾಶ್ ಅವರು ಹೇಳಿದ್ದಾರೆ. ಇನ್ನು ನಮ್ಮ ಬಾಳು ಬೆಳಗುಂದಿ ಯಾರಿಗೂ ಕಮ್ಮಿ ಇಲ್ಲ. ಹೌದು, ಬಾಳು ಬೆಳಗುಂದಿಯಲ್ಲಿ ಶ್ರದ್ಧೆ ಇದೆ, ಅದೇ ಅವನನ್ನು ಇಲ್ಲಿಯವರೆಗೂ ಕರೆದುಕೊಂಡು ಬಂದಿದೆ. ನಾವು ಯಾರನ್ನು ಸೆಲೆಕ್ಟ್ ಮಾಡಿಯೂ ಇಲ್ಲ, ರಿಜೆಕ್ಟ್ ಮಾಡಿಯೂ ಇಲ್ಲ, ಆ ವೇದಿಕೆಯೇ ಮಾಡುತ್ತದೆ. ಸರಿಗಮಪ ವೇದಿಕೆ ಎಲ್ಲರನ್ನು ತನ್ನದಾಗಿಸಿಕೊಳ್ಳುತ್ತದೆ. ವಿದ್ಯೆ, ಶ್ರದ್ಧೆ, ಭಕ್ತಿ ಇರೋರನ್ನು ಅದು ತನ್ನದಾಗಿಸಿಕೊಳ್ಳುತ್ತದೆ. ನೀನು ಸ್ವರಗಳನ್ನ ಹಾಡ್ತೀನಿ ಅಂತ ಹೇಳಿದ್ದೀಯ, 2 ವರ್ಷದಲ್ಲಿ ಹಾಡಿ ತೋರಿಸು, ನಾವು ಕಾಯ್ತಾ ಇರ್ತೀವಿ. ನಮ್ಮ ಬಾಳು ಬೆಳಗುಂದಿ ಯಾರಿಗೂ ಕಮ್ಮಿ ಇಲ್ಲ, ನಿನ್ನ ಹಾಡು ಕೇಳುವವರನ್ನು ನೀನು ಆಶ್ರಯಿಸು ಎಂದು ವಿಜಯ್ ಪ್ರಕಾಶ್ ಸರ್ ಅವರು ಹೇಳಿದ್ದಾರೆ. ಇನ್ನು ನಾನು ಒಂದೇ ಒಂದು ಮಾತು ಹೇಳಿವೆ, ನಿನ್ನ ಖುಷಿಗೆ ನೀನು ಹಾಡು, ಜಗತ್ತನ್ನು ಮೆಚ್ಚಿಸೋಕೆ ನೀನು ಹಾಡಬೇಡ. ಈಗ 4 ಸ್ವರ ಹಾಡಿದ್ದೀಯ, ಮುಂದೆ 8 ಸ್ವರ ಹಾಡು, ಆದರೆ ಇದರಿಂದ ಇನ್ನೊಬ್ಬರನ್ನು ಮೆಚ್ಚಿಸುತ್ತೇನೆ ಎಂದು ಹಾಡಬೇಡ ಎಂದು ಅರ್ಜುನ್ ಜನ್ಯ ಸರ್ ಹೇಳಿದ್ದಾರೆ. ಇನ್ನು ಬಾಳು ಬೆಳಗುಂದಿಯ ಮೆಂಟರ್ ಆಗಿರುವ ಹೇಮಂತ್, ನಾನು ಸ್ವರಗಳನ್ನು ಹಾಡಬೇಕು ಎಂದು ಬಾಳು ಕೇಳಿದ. ಇದೆಲ್ಲ ನಿನ್ನಿಂದ ಆಗುತ್ತೇನೋ ಎಂದು ನಾನು ಕೇಳಿದೆ, ಕೊನೆಗೆ ಹೇಳಿಕೊಟ್ಟೆ. ಕೇವಲ 2 ಬಾರಿ ಮಾತ್ರ ರಿಹರ್ಸಲ್ ಮಾಡಿದೆವು, ಈಗ ಹಾಡಿದ್ದಾನೆ. ಮಾತು ನಿಮ್ಮದು, ಶ್ರೇಯಸ್ಸು ಅವನಿಗೆ ಎಂದು ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಬಾಳು ಬೆಳಗುಂದಿ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.